ಎಷ್ಟು ಇಷ್ಟಪಟ್ಟು ತಂದಿದ್ದೆ. ವಾಷಿಂಗ್ ಮಿಷಿನ್ ಅಂದರೆ ನನಗೆ ಪಂಚಪ್ರಾಣ. ಫ್ರಿಡ್ಜ್ ಅಂದರೆ ತುಂಬ ಇಷ್ಟ. ಟಿ ವಿ ಅಂದರೆ ಸ್ವಲ್ಪ ಇಷ್ಟ. ವಾಷಿಂಗ್ ಮಿಷಿನೇ ನನಗೆ ಜಾಸ್ತಿ ಇಷ್ಟ ಆಗಿದ್ದು. ವಾಷಿಂಗ್ ಮಿಷಿನ್, ಸೋಲಾರು. ಫ್ರಿಡ್ಜ್ ನನಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಅದಕ್ಕೇನು ಅಷ್ಟೊಂದು ಏನು ಇಡ್ತಿರ್ಲಿಲ್ಲ. ವಾಷಿಂಗ್ ಮಿಷಿನೇ ನನಗೆ ಇವತ್ತು ತುಂಬ ಹತ್ರವಾಗಿದ್ದಿದ್ದು. ವಾಷಿಂಗ್ ಮಿಷಿನ್ ನಾನು ಬಿಟ್ಟು ಹೋಗ್ಬಿಡ್ತು. ಇನ್ಮೇಲೆ ಬಟ್ಟೆ ತೊಳೆಯೋದೇ ನನಗೆ ಚಿಂತೆ. ಇನ್ಮೇಲೆ ನೀರು ಕಾಸೋದೇ ನನಗೆ ಚಿಂತೆ. ಇನ್ಮೇಲೆ ಏನಾನ ತರಕಾರಿ ಎಲ್ಲಿಡೋಣ ಅನ್ನೋದೊಂದು ಚಿಂತೆ. ಟಿ ವಿ ಎಲ್ಲಿ ನೋಡೋಣ ಅನ್ನೋದೊಂದು ಚಿಂತೆ. ಎಲ್ಲ ಚಿಂತೆ ಕಂತೆ ಚಿಂತೆ ಚಿಂತೆ. ಈ ಜೀವನನೇ ಒಂದು ಚಿಂತೆ. ಈ ರೀತಿ ಆದರೆ ತುಂಬ ಬೇಜಾರಾಗುತ್ತೆ. ನನಗಂತೂ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಎಲ್ಲ ತೊಗೊಂಬಂದಿದ್ದೀನಿ, ಇನ್ಮೇಲೆ ಎಷ್ಟು ಚೆನ್ನಾಗಿರ್ಬೋದು, ಎಲ್ಲ ಐತೆ ನಮ್ಮ ಮನೇಲಿ ಅಂತೇಳಿ ತುಂಬ ಖುಷಿಯಾಗಿ ಎಷ್ಟು ಇಷ್ಟಪಟ್ಕೊಂಡು ಅವನ್ನ ಒಂಥರ ನನ್ನ ಮಕ್ಕಳ ಥರ ನೋಡ್ಕೊತಿದ್ದೆ. ನನ್ನ ಮಗನ ಬಗ್ಗೆ ನಾನು ಅಷ್ಟು ಚಿಂತೆನೇ ಮಾಡ್ತಿರ್ಲಿಲ್ಲ. ನನ್ನ ಮಗ ಹೆಂಗೋ ನಮ್ಮ ಅಮ್ಮೆಯವ್ರ ಮನೆಯಾಗ ಇದ್ದಾನೆ, ಬಿಡತ್ಲಾಗೆ ಹೋಗಲಿ ಅಂತೇಳಿ ವಾಷಿಂಗ್ ಮಿಷಿನ್ನು, ಫ್ರಿಡ್ಜು, ಸೋಲಾರು ಇವನ್ನೆಲ್ಲ ನೋಡ್ಕೊಂಡು ಅಷ್ಟು ನಾನು ನನ್ನ ಮಗನೂ ನೋಡ್ಕೊಂಬಲಿಲ್ಲ. ಹಂಗೆ ನೋಡ್ಕೊಂಡೆ ಒಂದೆರಡು ದಿವಸದ ಮಟ್ಟಿಗೆ. ಅದ್ಯಾಕೆ ಹಂಗಳ್ತೀಯ ಸಿಂಧಮ್ಮ, ಬಿಡತ್ತ ತಾಂಡೋದ್ರು ಹೋಗ್ತಾರೆ, ಆಗ್ಲೆಲ್ಲ ಕಟ್ಟಕ್ಕಾಗಲ್ಲ. ಏನು ಮಾಡೋಣ, ಅಯ್ಯೋ ಥರ ತಂದುಬಿಟ್ಟು ಅದ್ರ ಮೇಲೆ ಪ್ರೀತಿ ಜಾಸ್ತಿ ಬಂದುಬಿಟ್ಟಿತ್ತು ನನಗೆ. ವಾಷಿಂಗ್ ಮಿಷಿನ್ ಅಂದರೆ ಎಲ್ಲೋಡು ನನಗಂತೂ ಪಂಚಪ್ರಾಣ. ವಾಷಿಂಗ್ ಮಿಷಿನ್ ಮೇಲೆ ತುಂಬ ಆಸೆ ಬಂದುಬಿಟ್ಟಿತ್ತು. ಅದು ಯಾಕೋ ಏನೋ ಗೊತ್ತಿಲ್ಲ. ವಾಷಿಂಗ್ ಮಿಷಿನ್ ಅಂದರೆ ಅಷ್ಟು ಇಷ್ಟ ಆಯಿತು. ಫ್ರಿಡ್ಜ್ ಅಂದರೆ ಅಷ್ಟೊಂದು ಇಷ್ಟ ಆಯಿತು. ಟಿ ವಿ ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಟಿ ವಿ ಜಾಸ್ತಿ ನೋಡ್ತಿರ್ಲಿಲ್ಲ, ನಾನು ಫೋನ್ ನೋಡ್ತಾ ಇದ್ದೆ. ವಾಷಿಂಗ್ ಮಿಷಿನ್ನು, ಫ್ರಿಡ್ಜು, ಸೋಲಾರು ಇಷ್ಟು ಇಷ್ಟ ಆಗ್ಬಿಡ್ತು. ಯು ಪಿ ಎಸ್ಸೂ ಹಂಗೇನೆ ಯಾವಾಗಲೂ ಎಲ್ಲ ಇಷ್ಟ. ನಾನು ತಂದಿರೋದೆಲ್ಲ ಇಷ್ಟ ಆಯ್ತಪ್ಪ. ಟಿ ವಿ ಒಂದು ಸ್ವಲ್ಪ ಒಂದು 1% ಇಷ್ಟ ಆಯ್ತೀನಿ. ಇದ್ದಿದ್ದೆಲ್ಲ ನನಗೆ ಫುಲ್ಲು ಚೆನ್ನಾಗಿ ಎಲ್ಲ ತುಂಬ ಇಷ್ಟ ಆಗ್ಬಿಟ್ಟಿದ್ದು. ತುಂಬ ಇಷ್ಟ ಆದವು. ಇವಾಗ ಇದಕ್ಕಿದ್ದಂಗೆ ನಾನು ಬಿಟ್ಟು ಹೋಗಿದ್ದಾವೆ ಅಂದರೆ ಎಷ್ಟು ಬೇಜಾರಾಗ್ತೈತೆ. ಇವಾಗ ಸ್ನಾನ ಮಾಡ್ಕೊಳ್ಳೋಣ ಅಂದರೆ ಬಿಸಿನೀರು ಬರ್ತಾ ಇಲ್ಲ. ಅಲ್ಲೇ ಬಿಚ್ಕೊಂಡು ಹೋಗ್ಬಿಟ್ಟ ಅವನು. ಏನು ಮಾಡೋಣ, ಆವಾಗಲೇ ಬಿಚ್ಕೊಂಡು ಹೋದ. ತಿರ್ಗಿ ಸಾಯಂಕಾಲ ಬರ್ತೀನಿ ಅಂದರೆ ತಿರ್ಗಿ ಆವಾಗಲೇ ಬಿಚ್ಕೊಂಡು ಹೋಗ್ಬಿಟ್ಟ. ಬಿಸಿನೀರು ಬರ್ತಾ ಇಲ್ಲ. ಸ್ನಾನ ಮಾಡಿರೋ ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂದರೆ ವಾಷಿಂಗ್ ಮಿಷಿನ್ ಇಲ್ಲ. ಏನು ಮಾಡೋಣ. ಅಯ್ಯೋ ನನಗಂತೂ ಇವಾಗ ಹೆಂಗಪ್ಪ ಅನ್ನಿಸ್ತೈತೆ. ಬಟ್ಟೆ ಒಗೆಯೋದೊಂದು ಚಿಂತೆ, ನೀರು ಕಾಸೋದೊಂದು ಚಿಂತೆ ಬಗ್ಗೆ ಆಂಟಿ. ಭಾಳ ಹಚ್ಕೊಬಿಟ್ಟಿದ್ದೀನಿ ಅವನ್ನ ನಾನು. ಮತ್ತು ಹೆಂಗಸರಿಗೆ ಸುಲಭ ಆದಂಗೆ ಯಾವುದಕ್ಕೆ ಅಭ್ಯಾಸ ಆಗಿರ್ತಾರೆ, ಅದಕ್ಕೆ ಇದಾಗಿರ್ತಾರೆ. ನಾವು ಯಾವತ್ತೂ ಇಲ್ಲ ಅಂದರೆ ಅವ್ರಿಗೆ ಹಂಗೇನೆ ಆಗೋದು, ಬದುಕು ಮಾಡೋಕೆ ಆಗಲ್ಲ. ಅದಕ್ಕೆ ಮತ್ತು ಅಂಥವೆಲ್ಲ ಯಾತು ತರಕ್ಕೆ ಹೋಗ್ಬಾರ್ದು. ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಜನ್ಮಕ್ಕೆ ಯಾತು ತರಕ್ಕೆ ಹೋಗ್ಬಾರ್ದು. ಯಾತೂ ಕಲ್ಸಕ್ಕೆ ಹೋಗ್ಬಾರ್ದು. ಬಟ್ಟೆ ಒಕ್ಕೊಂಡು ನೀರು ಕಸ್ಕೊಂಡು ಒಯ್ಕೊಂಡು ಅದು ಆರೋಗ್ಯಕ್ಕೂ ಒಳ್ಳೆಯದು. ಇವೆಲ್ಲ ತಾತ್ಕಾಲಿಕ ಕಣಮ್ಮ. ದೇವ್ರು ಏನು ಸೃಷ್ಟಿ ಮಾಡ್ಯಾನ ಅವೇನೇ ಶಾಶ್ವತ. ಅದೇನೆ ದೇವರು ಸೃಷ್ಟಿ ಮಾಡಿರೋದು ಮಾತ್ರ ಶಾಶ್ವತ. ಇವಾಗ ಸೌದೆಗೆ ನೀರು ಕಾಸೋದಾಗಿರ್ಬೋದು, ಖಾರ ಅರಿಯೋ ಬಂಡೆಗೆ ಖಾರ ರುಬ್ಬೋದಾಗಿರ್ಬೋದು, ಬಟ್ಟೆ ಒಗೆಯೋದಾಗಿರ್ಬೋದು, ಕೈಯಾಗಿ ನೀರು ಸೇದೋದಾಗಿರ್ಬೋದು, ಇವೆಲ್ಲನ ದೇವ್ರು ಏನು ಮಾಡಿದಾನೆ ಅವು ಮಾತ್ರ ಶಾಶ್ವತ. ಫಿಲ್ಟ್ರ್ ನೀರಿಂದ ಆಗಿ ಹೇಳಿದೆಲ್ಲ ಮನುಷ್ಯರು ಮಾಡಿರೋದು ತಾತ್ಕಾಲಿಕ. ದೇವ್ರು ಮಾಡಿರೋದು ಮಾತ್ರ ಪರ್ಮೆಂಟ್. ಬಿಸಿಲು ಬೇರೆ, ಫ್ರಿಜ್ನಾಗೆಲ್ಲ ನೀರಿಗೆ ಕುಡಿತಿದ್ದೆ. ಫ್ರಿಜ್ಜಾಕೆ 2 ಲೀಟ್ರೂ ನೀರಿಕ್ತಿದ್ದೆ. ಅದನ್ನು ಬಾಟ್ಲಿನೂ ತಗೊಂಡೋದ್ರೋ ಏನೋ ಅವರು. 2 ಲೀಟ್ರ್ ಇಟ್ಟಿಟ್ಟುದ್ದ ನಾವು 2 ಇಕ್ತಿದ್ದೆ. ನಮ್ಮ ಅಯ್ಯಪ್ಪನ ಕುಡಿಯೋದು ನಾನು ಕುಡಿತಿದ್ದೆ. ಫ್ರಿಜ್ನಾಗ ನೀರು ಇಕ್ಕೊಂಡು ಕುಡಿತಿದ್ವಿ. ಇವಾಗ ಬೇರೆ ಬೇಸಿಗೆ ಒಳ್ಳೆ ಸಮಯದಾಗ ತಂದಿದ್ದೆ ಫ್ರಿಡ್ಜ್. ಇವಾಗ ಯಾರು ಮನೆಯಾಗ ಇಕ್ಕನಪ್ಪ ಕುಡಿಯೋ ನೀರ ಅಮ್ಮಂಗಾಗಿ. ಎಲ್ಲೋಡು ಫ್ರಿಜ್ನಾಗ ಇಕ್ಕೊಂಡು ಕುಡಿಯೋದು ಬೋಲು ಕಾಯಿಲೆ ಕಣಮ್ಮ. ಫ್ರಿಜ್ನಾಗ ಇಕ್ಕೊಂಡು ಕುಡಿಬಾರ್ದು. ನಾನು ಇವಳದು ಹಾಕ್ಯವಳು ಒಂದು ಯಾವ್ದಾನ ಒಂದು 100 ರೂಪಾಯಿ ಕೊಟ್ಟು ಒಂದು ಸಾರೆ ಮಣ್ಣಿನ ಸಾರೆ ತಗೊಂಡು ಮಡಿಕೆ ತಗೊಂಡು ಅದ್ರ ಕಿಕ್ಕು ನೀರು ಒಯ್ದು ಒಂದಿಷ್ಟು ಮಳ್ಳು ಹಾಕ್ಬಿಟ್ಟು ಅದರ ಒಂದು ಟಬ್ನಾಕೆ ಮಳ್ಳು ಹಾಕ್ಬಿಟ್ಟು ಅದಕ್ಕೆ ಇಕ್ಕು ತೊಳೆದು ಒಯ್ದು ಒಂದು ರಾತ್ರಿ ಹೊತ್ನಾಗ ಒಯ್ದಿಕ್ಕು ಎದ್ದ ಹೊತ್ನಾಗ ಹಂಗೆ ಸೀತ್ ಕೊರಿತಾವೆ. ಬಾನೆಗಳು ನೀರು ಕುಡಿಬೇಕು, ಹಂಗೆ ತಣ್ಣಗಿರ್ತಾವೆ. ಹಂಗೂ ತಣ್ಣಗಾಗಲಿಲ್ಲ ಅಂದರೆ ಅದ್ರ ಮ್ಯಾಗ ಒಂದು ಕಾಟನ್ ಬಟ್ಟೆ ಸುತ್ತು ತಣ್ಣಗಾಗ್ತಾವೆ. ಫ್ರಿಜ್ನಾಗ ಇಕ್ಕೊಂಡು ಕುಡಿಬಾರ್ದು. ಹಂಗೆ ಮಾಡ್ಕೊಂಬತ್ತಾಗೈತಮ್ಮ. ನಮ್ಮ ಮನೆಗೆ ಇಲ್ಲ ಈಗಳಮ್ಮ, ನಾವು ಮಾಡ್ಕೊಂಬಲ್ವಿ. ನಾವು ಹೆಂಗೆ ಕಲಿಸ್ತೀವಿ ಹಂಗೆ ಸಿನ್ನಮ್ಮ. ಅವೆಲ್ಲ ನೋಡಿ ನೀನು ಇದೆಲ್ಲ ತರೋದು ಖಾಲಿ ಇವೆಲ್ಲ ಇಲ್ಲ ಅಂತ ಇವಾಗ ಇವತ್ತು ಬೇಜಾರಾಗುತ್ತೆ. ಪಾಪ ಕಣಿಸಿಂದ ನಾವೆಲ್ಲ ತಗೊಂಡು ಹೋಗವ್ರೆ. ತಗೊಂಡೋದ್ರೆ ಸಿಂಧು ಎಲ್ಲನ ತಗೊಂಡೋದ್ರಮ್ಮ. ಯಾರು 5,000 ಇಕ್ಕೊಂಡ್ರು ಇಲ್ಲ ಅಂತಾರೆ. 5-6 ಲಕ್ಷ ಗನ್ಮ ಮನೆಯಾಗ ಇಕ್ಕೊಂಡಿರ್ತಾರೆ. 5,000 ಕೊಡಲ್ಲ ಅಂತ ಜನ ಇರ್ತಾರೆ. ತಗೊಂಡೋಗ್ಲಲ್ ಬಿಡು, ನಮ್ಮ ಮನೆಯಾಗಿಲ್ಲ ಅವಳ ಮನೆಯಾಗ ಯಾಕಿದ್ದಾವೆ ಅಂತೇಳಿ ಅವಳು ಕೊಡಲ್ಲಮ್ಮ. ನಾವು ಸುಮ್ಮನೆ ಅವರು ಇವ್ರನ್ನ ಇಕ್ಕೊಂಡಿರೋದೇನೆ ಯಾರು ಕೊಡಲ್ಲ. ಯಾರು ಕೊಡಲ್ಲ. ನೀನು ಇಕ್ಕೊಂಡ್ರೆ ನೀನಾದ್ರೂ ಕೊಡ್ತೀಯ, ಯಾರು ಕೊಡಲ್ಲ ಕಣೆ. ನನ್ನೊಳಗಾಗಿ ಅರ್ಥ ಮಾಡ್ಕೋಬೇಕು.
ಕೊಡ್ತಿದ್ದೆ ಅಲ್ಲಿ ನೋಡಲ್ಲ ಅದು ನಂದಲ್ಲ ನಮ್ಮ ಅಯ್ಯಪ್ಪ ಅವ್ರ ಮನೆ ಪ್ರೀತಿರ ಮನೆ ತಗೊಂಬಂದಿದ್ದು. ನೋಡಿ ಇವಾಗ ಗಲಾಟೆ ಮಾಡಿ ಇಸ್ಕೊಂಡು ನೋಡ್ಲಿಲ್ವೇ ನೀನು? ಅಲ್ಲ ನಿನ್ನ ಗಂಡು ಬುದ್ಧ ಬೇಡವೇನೆ ರಂಜಿ, ಅಲ್ಲಿ ತಗೊಂಬಂದಿರೋದು ನೋಡು. ಅವತ್ತು ಅಲ್ಲಿ ಚೇರ್ ಮೇಲೆ ಇಕ್ಕಿದ್ರಂತೆ ನಮ್ಮಯ್ಯಪ್ಪ ತಗೊಂಬಂದೈತೆ. ನಮ್ಮಯ್ಯಪ್ಪ ಏನು ಕದಿಯಕ್ಕೆ ಹೋಗಿಲ್ಲ ಬಗೆಂಟಿ. ನಮ್ಮಯ್ಯಪ್ಪ ಅಲ್ಲಿ ಹೋಗಿತ್ತಂತೆ, ಬಾಗಿಲು ತೆಗ್ದು ಹೋಗಿತ್ತಂತೆ. ಅಯ್ಯಪ್ಪಗೆ ಬುದ್ಧಿ ಬೇಡ್ವಿ? ಅದೇ ಹೊಣೆ ಧರಣಿ ಹೊಣೆ ಐತಲ್ಲ, ಹೊಣ್ಣೆಗೆ ಬುದ್ಧಿ ಇಲ್ಲ. 5 ಲಕ್ಷ ದುಡ್ಡು ಚೇರ್ ಮೇಲೆ ಇಕ್ಕ ಬಂದಿತ್ತಂತೆ. ಯಾರೋ ಇಲ್ಲಿಗೆ ಹೋಗ್ಯಾರೆ ಬಿಡು, ಕೇಳಿ ಕೊಡೋಕ್ಕಾಗುತ್ತೆ. ಆಮೇಲೆ ಯಾರನ್ನ ತಾಣೋದ್ರೆಲ್ಲ ಅಂತ ತಂದೈತಿ. ಅವರು ಬಂದಿರೋದು ಗೊತ್ತಿಲ್ಲ, ನಾವು ಮರ್ತೀವಿ ತಂದಿಕ್ಕೈತೆ ನಮ್ಮಯ್ಯಪ್ಪ. 5 ಲಕ್ಷದಾಗ ನಾವೇನೇನು ಏನು ಮಾಡಿಲ್ಲ, ಮನೆಯಾಗೆ ಇಕ್ಕೊಂಡಿದ್ದೀವಿ ನಾವು. ಹಂಗಲ್ಲ ನಮ್ಮಯ್ಯಪ್ಪ ಯಾಕೆ ತಂದಿರೋದಂದರೆ, ಇಲ್ಲಿ ನೋಡಿಲಿ ಚೇರ್ ಮೇಲೆ ಇಕ್ಕಿ ಕೈ ಬಿಟ್ಟಿದ್ರಂತೆ. ಅದಕ್ಕೆ ಬಿಡು ಕೊಡೋಕ್ಕಾಗುತ್ತೆ ಅಂತೇಳಿ ತಂದಿರೋದು. ನಮ್ಮ ಅಯ್ಯಪ್ಪಿನೂ ಒಳ್ಳೇದು ಮಾಡೈತಿ. ಅವ್ರು ಹಂಗೆ ತಿಳ್ಕೊಂಡವ್ರು ಅಷ್ಟೇ ಹೊತ್ಕೊಂಡೋಗಿರೋದು ಅಂತ. ನಮ್ಮ ಮಾಮ ಅಂಥದ್ದಲ್ಲ, ಸುಮ್ಮನೆ ನಮ್ಮ ಮಾಮನ ಮೇಲೆ ಹಂಗೆ ಮಾತಾಡ್ಯವ್ರು ಅಷ್ಟೇ. ಅವಜ್ಜಿ ಹಂಗೆ ತಿಳ್ಕೊಂಡೈತಿ. ಅದಕ್ಕೆ ಮಾಮ ಏನಂದೈತಿ, ಬಿಡು ಸುಮ್ಮನೆ ತಂದೈತಿ ನೀವು ಓದ್ಕೊಂಬಂದೈತಿ ಅಂತ ಹೇಳ್ಬೇಡ ಅಂದೈತೆ. ಅದಕ್ಕೆ ಅದು ಅವಜ್ಜಿ ಹಂಗೆ ತಿಳ್ಕೊಂಡು ಹಂಗೆ ಹೇಳಿರೋದು. ಹೋಗತ್ತೆ ಇದೊಳ್ಳೆ ಸವಸ ಐತೆ ಅವಜ್ಜಿ ಸುಮ್ಮನೆ ತಪ್ಪಾಗಿ ತಿಳ್ಕೊಂಡು ತೊಗೊಂಬಂಗಾಗೈತಿ. ಹೋಯ್ತು ಕಣೆ ರಂಜಿ, ಹೋಯ್ತು. ವಾಷಿಂಗ್ ಮಿಷಿನ್ನು, ಪೇಡ್ಜು, ವಾಷಿಂಗ್ ಮಿಷಿನ್ ಅಂತೂ ಬೇಕೇ ಬೇಕಾಗಿತ್ತಮ್ಮ. ವಾಷಿಂಗ್ ಮಿಷಿನ್ ಇಲ್ಲದಕ್ಕೆ ನನಗೆ ಯಾತವೋ ಕಳ್ಕೊಂಡಂಗೆ ಆಗ್ಬಿಟ್ಟೈತಿ. ಅಯ್ಯೋ ವಾಷಿಂಗ್ ಮಿಷಿನ್ ಬೇಕೇ ಬೇಕು. ಫ್ರಿಡ್ಜು ಬೇಸಿಗೆಗಾಸ್ಕೊ ನೀರು ಕುಡಿತಿದ್ದೆ ತಣ್ಣನ ನೀರು ಕುಡಿತಿದ್ದೆ ಬೇಡ, ಹಂಗೇನು ಕುಡಿತಿರ್ಲಿಲ್ಲ. ಏನು ಮಾಡೋಣಪ್ಪ, ಸೋಲಾರ್ನ ನೀರು ಬರೋಲ್ಲ ಇವಾಗ. ಆಗಲೆಲ್ಲ ಒಯ್ಕೊಂಬಿಟ್ಟಿದ್ದೆ, ದಿವ್ಸಕ್ಕೆ 3-4 ತಡಿ ಸ್ನಾನ ಮಾಡ್ತಿದ್ದೆ. ಬಟ್ಟೆ ಒಗ್ದು ಹಾಕ್ತಿದ್ದೆ ವಾಷಿಂಗ್ ಮಿಷಿನ್ ಇರೋದಕ್ಕೆ. ಎಲ್ಲಾರು ಹಂಗೆ ಅಂಬಾರು, ಬಿಸಿನೀರು ಬರ್ತವೆ ನೀರು ಒಯ್ಕೊಂತೀಯ ಸೇನಕ್ಕೆ, ವಾಷಿಂಗ್ ಮಿಷಿನ್ ಇರೋದಕ್ಕೆ ಬಟ್ಟೆ ಒಗ್ದು ಹಾಕ್ತೀಯ ಅಂಬಾರು. ಪಾಪ ಬೋಲು ಇಷ್ಟಪಟ್ಟು ತಂದಿದ್ದೇಳು ನೀನಲ್ವೇ. ಏನೋ ಒಂಥರ ಆಸೆ ಇಕ್ಕೊಂಡು ತಂದಿದ್ದೆ. ಇವಾಗ ಹಿಂಗೆ ಆಗಿರೋದಕ್ಕೆ ಒಂಥರ ಬೇಜಾರಾದಂಗೆ ಆಗೈತೆ ಬಿಡು, ಏನು ಮಾಡೋಕ್ಕಾಗಲ್ಲ. ಇವಾಗ ನೀನೇನೋ ಒಂದು ಆಸೆ ಇಕ್ಕೊಂಡಿರ್ತೀಯ, ಅದು ನಿರಾಸೆ ಆಗ್ತೈತೆ. ಇವಾಗ ನಿಂಗೆ ಕಟ್ಟೋಕ್ಕಾಗಲಿಲ್ಲ ಅಂತ ಸುಮ್ಮನಾಗಿದೆಯಾ ಬಿಡತ್ತ. ನೀನು ನಿಮ್ಮದಾಗಿರೋದು ನೋಡ್ಕಿ ಸುಮ್ಮನೆ. ಯಾವಾಗ ಒಂದೆರಡು ಬಟ್ಟೆ ಒಗ್ದಾಕು, ಸೊಪ್ಪಿನ ಪುಡಿನೂ ಅದು ಹಾಕಿ ಇನ್ನೇನು ಮಾಡೋಕ್ಕಾಗುತ್ತೆ. ಅವೆಲ್ಲ ಸುಮ್ಮನೆ 1-2 ದಿನ ಅಷ್ಟೇ. ಸುಮ್ಮನೆ ಕರೆಂಟ್ ಚಾರ್ಜ್ ಬರುತ್ತೆ ಓಟುನು, ಅವೆಲ್ಲ ದಂಡನೆ. ಅಯ್ಯೋ ಅವೆಲ್ಲನ ದುಡ್ಡು ಕೊಟ್ಟು ಸುಮ್ಮನೆ ಅದರಿಂದ ಏನು ಲಾಭ ಇಲ್ಲ, ನಷ್ಟನೇ ಹೊರ್ತು ಲಾಭ ಅಂತೂ ಇಲ್ಲ. ಬಿಡತ್ತ ಹೋದ್ರೂ ಹೋಗ್ಲಿ. ಇಲ್ಲ ವಾಷಿಂಗ್ ಮಿಷಿನ್ ಬೇಕಾಗಿತ್ತು. ವಾಷಿಂಗ್ ಮಿಷಿನ್ನ ಬೋಲ್ ಹಚ್ಕೊಂಡಿದ್ದೆ ನಾನು. ಬೇಜಾರಾಗ್ತೈತೆ, ತುಂಬ ಇಷ್ಟಪಟ್ಟು ತಂದಿದ್ನಲ್ಲ, ಅದಕ್ಕೆ ಬೋಲ್ ಬೇಜಾರಾಗ್ತೈತೆ ನೆನೆಸ್ಕೊಂಡ್ರೆ. ಬೇಜಾರಂದ್ರೆ ಬೇಜಾರು ಬಿಡಕ್ಕತ್ತ. ಅವೆಲ್ಲ ಏನು, ನೀನು ಇಷ್ಟು ದಿವಸ ಇಲ್ದಂಗೆ ಹೆಂಗೆ ಇದ್ದ ಹಂಗೆ ಇರು ಅಷ್ಟೇ. ಏನಕ್ಕೆ ನೀನು ಅಷ್ಟೊಂದು ಇದು ಮಾಡ್ಕೊಂಬಕ್ಕೆ ಹೋಗ್ತೀಯ ಬಿಡು. ಬೇಜಾರಾಗಬೇಡ. ಅಲ್ಲ ಮಗನೂ ಆ ಪಟ್ಟಿ ನೆನೆಸ್ಕೊಂಬಲ್ಲ, ಅವನೇನು ವಾಷಿಂಗ್ ಮಿಷಿನ್ ಫ್ರಿಡ್ಜು ಅಂತ ಎಲ್ಲ ನೆನಪು ಮಾಡ್ಕೊಂಡು ಹೊಳ್ತಾ ಇದ್ದಾಳಲ್ಲ ತಾಯಿಯವಳು. ಆ ಹುಡ್ಗನ ನಾನು ಕರ್ಕೊಂಬರಲ್ಲ. ಒಂದು ದಿವ್ಸನ ಹುಡುಗ ಬರೋದೇ ಇಲ್ಲ, ಈ ಮನೆಗೆ ಬರೋದು ಇವ್ರ ಜೊತೆಗೆ ಬರೋಲ್ಲ ಅಂಬುತ್ತ. ಹುಡುಗ ಅವ್ರ ಅಜ್ಜಿ ತಾತ ತಕ್ಷಣ ರೂಢಿಯಾಗೈತೆ, ಅಲ್ಲಿ ಇರ್ತೀನಿ ಅಂಬುತ್ತ. ಅದು ಬರೋದೇ ಇಲ್ಲ ನಮ್ಮ ಹುಡುಗ ಹೋಗತ್ತ. ಆ ಹುಡ್ಗನ ನೆನೆಸ್ಕೊಂಬಲ್ಲ, ವಾಷಿಂಗ್ ಮಿಷಿನ್ ಫ್ರಿಡ್ಜು ನೆನೆಸ್ಕೊಂತೇಳಿ ತಾಂಡೋಗ್ಯಾವ್ರಲ್ಲ. ಸುಮ್ಮನೆ ಮುಂದೆ ಬದುಕು ನೋಡೋಣ, ನಾನು ಬದುಕು ಬಾಳು ಮಾಡೋಣ ಅಂತ ಹೇಳಿ ಮುಂದೆ ಯೋಚನೆ ಮಾಡೋಂಗಿಲ್ಲ. ವಾಷಿಂಗ್ ಮಿಷಿನ್ ಅಂತ ತೊಳ್ತಾ ಕುಕ್ಕಂಡವಳಿ. ಅದು ಅಡಿಟ್ ಆಗಿಬಿಟ್ರೆ ಹಂಗೇನೆ, ಏನಕ್ಕೆ ಅಡಿಟ್ ಆಗಿರ್ತೀವೋ ಅದಕ್ಕೆ ಒಂಥರ ಮೈಂಡು ಸೆಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆಂಟಿ ಒಂದು ಮೈಂಡ್ ಯಾವ್ದಕ್ಕಾದ್ರೂ ಸೆಟ್ ಆಗಿಬಿಟ್ಟೈತೆ ಅಂದರೆ ಅದನ್ನು ಚೇಂಜ್ ಮಾಡೋದು ತುಂಬ ಕಷ್ಟ. ಮೈಂಡು ನಾವು ಬದಲಾಯಿಸೋದು ಕಷ್ಟ ಸ್ವಲ್ಪ. ಯಾಕಂದರೆ ಓವರಾಗಿ ಅದರಲ್ಲಿ ನಾವು ಆಳವಾಗಿ ಒಂಥರ ಅದಕ್ಕೆ ಅಡಿಟ್ ಆಗಿಬಿಟ್ಟಿರ್ತೀವಿ. ಅದಕ್ಕೋಸ್ಕರ ಅಡಿಟ್ ಆದರೆ ಕಷ್ಟ. ಇವಾಗ ವಾಷಿಂಗ್ ಮಿಷಿನ್ ಬಟ್ಟೆ ಒಗೆಯೋದು ಅದೆಲ್ಲ ಅಲ್ಲೇ ಮಾಡೋದು ಬಿಟ್ಬಿಟ್ಟಿರ್ತೀವಿ. ಇವಾಗ ಪ್ರತಿಯೊಂದು ಈಗ ನೀರು ಕಾಯಿಸೋದು, ಒಲೆ ಹಚ್ಚೋದು ಬಿಟ್ಬಿಟ್ಟಿರ್ತೀವಿ. ನಲ್ಲಿ ತಿರುಗಿದ ತಕ್ಷಣ ಸೋಲಾರಾಗಿ ನೀರು ಬರ್ತವೆ, ಒಯ್ಕೊಬಿಡ್ತೀವಿ. ಆದರೆ ಯಾವಾಗಲೂ 24 ಅವರ್ಸು ಕರೆಂಟ್ ಇರೋದು UPS ಹಾಕ್ಸ್ಕೊಂಡ್ರೆ ಕರೆಂಟ್ ಅದಾಗ ಬೇಜಾರಾಗುತ್ತೆ. UPS ಇದ್ದಿದ್ರೆ ಯಾವಾಗಲೂ 24 ಅವರ್ಸ್ ನಮ್ಮ ಮನೆ ಕರೆಂಟ್ ಇರೋದಲ್ಲಪ್ಪ ಅನಿಸುತ್ತೆ. ಹಾಗೇ ಅಡಿಟ್ ಆಗಿಬಿಟ್ರೆ ಮುಗೀತು. ಮನುಷ್ಯ ಯಾವುದಕ್ಕಾದ್ರೂ ಅಡಿಟ್ ಆದರೆ ಅದೇ ಬೇಕು, ಹಂಗೇ ಇರಬೇಕು ಅಂತ ಇರ್ತಾನೆ. ಮನುಷ್ಯನಿಗೆ ಅಷ್ಟು ಅಡಿಟ್ ಆದರೆ ತುಂಬ ಕಷ್ಟ. ಏನು ಮಾಡೋದು ಗೊತ್ತು ನನಗಂತೂ. ಏನು ಮಾಡಬೇಕು ಏನೋ ಮಂಗೈತೆ. ಅವಾಗಿಂದ ಅದೇ ತಲೆನೋವು ಇಕ್ಕಣೈತೆ. ಏನು ಮಾಡೋಣಪ್ಪ ಶಿವನೇ ದೇವ್ರೆ, ವಾಷಿಂಗ್ ಮಿಷಿನ್ ಯಾವಾಗ ತಗೊಂಬನ ಅನ್ನಿಸ್ತೈತಿ. ನಮ್ಮ ಅಯ್ಯಪ್ಪ ಒಂದು 5,000 ಹೆಚ್ಚಾಗಿ ದುಡ್ಡು ಕೊಟ್ಟಿದ್ರೆ ಅಂತ ಕಳ್ಕೊಂಬನೋ ಏನೋ ಇರೋವು. ಇವಾಗ ಸುಮ್ಮನೆ ಡೌನ್ ಪೇಮೆಂಟ್ ಕಟ್ಟಿದ್ದು ಹೋಯ್ತಾ, ಅವ್ರು ವಾಪಸ್ ಕೊಡಲ್ಲ ಅಂತಾರೆ. ಎಷ್ಟು ಸಿಟ್ಟಾಗ್ತಾನೆ. ಅಯ್ಯ ಬಾಯಿಗೆ ಬಂದಂಗೆ ಬೈದೋದ ಕಣೆ ರಂಜಿ, ಬಾಯಿಗೆ ಬಂದಂಗೆ ಬೈದೋದ. ಹೆಂಗೆ ಬೈದ ಹಂಗೆ ನಿಮ್ಮಂಥರೆಲ್ಲ ಯಾಕೆ ತಂಬ್ತೀರಾ, ನಿಮ್ಮಂಥರೆಲ್ಲ ಯಾಕೆ ಇದ್ದೀರಾ, ಯಾಕೆ ಬೇಕು ನಿಮ್ಮಂಥವ್ರಿಗೆಲ್ಲ ಇವು, ಕಟ್ಟೋಕ್ಕಾಗಲಿಲ್ಲ ಅಂದಮೇಲೆ ಹಂಗೆ ಹಿಂಗೆ ಅಂತ ಒಯ್ಯ ಅಂತೂ ಸಿಟ್ಟು ಬಂದುಬಿಡ್ತು. ಸಿಂದಾಕ್ ಬೈದಾಕೆ ಹೋಗ್ಬಿಟ್ಟ ನನ್ನಂತೂ. ಏನು ಮಾಡೋಣ, ಬೈಸ್ಕೊಂಡು ಸುಮ್ಮನಾದೆ. ನಾನು ದುಡ್ಡು ಕೊಡ್ರಿ ಅಂತ ನಾನು ಗಲಾಟೆ ಮಾಡಿದೆ. ಇಲ್ಲ ಕೊಡಲ್ಲ ಅಂದರೆ ಏನು ಮಾಡಬೇಕು ಏನೋ ಹೋಗತ್ತೆ.
ಅದೊಂದು ದುಡ್ಡು ಸಿಕ್ಕಿದ್ರೆ ತ್ಯಾತ್ಕನ ಆಗದತ್ತ ವಾಪಸ್ ಕೊಟ್ಟಿದ್ರೆ ಸಾಕಾಗಿತ್ತು. ಕೊಡಲ್ಲ ಅಂದ್ರೆ ಏನು ಮಾಡೋಣಮ್ಮ ಅಂತ ಕರ್ಮ. ವಾಷಿಂಗ್ ಮಿಷಿನ್ನು ಫ್ರಿಡ್ಜು ಅಂತ ಹೇಳಿ ತುಂಬ ಅಮಲಿಸ್ಕೊಂತ ಇದ್ದಾಳೆ ಸಿಂಧು. ಯಾಕಂದರೆ ತುಂಬ ಆಸೆ ಪಟ್ಟು ತೊಗೊಂಬಂದಿದ್ಲು, ತುಂಬ ಅಡಿಟ್ ಆಗಿದ್ಲು ಅವಕ್ಕೆ. ಅದಕ್ಕೆ ಇವಾಗ ಒಂಥರ ಅವಳಿಗೆ ಬೇಜಾರಾಗ್ಬಿಟ್ಟೈತೆ, ಒಂಥರ ವಾಷಿಂಗ್ ಮಿಷಿನಿಂದೇ ಚಿಂತೆ ಆಗ್ಬಿಟ್ಟೈತೆ ಪಾಪ ಅವಳಿಗೆ. ಏನು ಮಾಡೋದು, ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.